ಈಗ ಶುರು ಮಾಡೋಣ ಮಹಾದೇವನ ಹೆಸರು ತಗೊಂಡು. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ನಾವು ಈಗ ದಿಂಬನ್ ಘಾಟ್ಸ್ ಕಡೆ ಹೋಗ್ತಾ ಇದ್ದೀವಿ. ನನಗೆ ಒಂದು 3 hours ಕಾಣಿಸ್ತಿದೆ. ಈಗ ನಾನು ಅಭಿಲಾಷ್ ಮತ್ತು ಪವನ್ ಅಂತ ಇದ್ದಾರೆ ನಮ್ಮದು ಕಲೀಗು. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಅವ್ರು ನಮ್ಗೆ ಸಿಗೋದು ಚಾಮರಾಜನಗರ. ಸೊ ಒಬ್ಬರು ಮೈಸೂರಿಂದ ಬರ್ತಾರೆ, ಇನ್ನೊಬ್ಬರು ಮಂಡ್ಯದಿಂದ ಬರ್ತಾರೆ. ಸೊ ಅವ್ರು ಸಿಗೋದು ಚಾಮರಾಜನಗರ. ಆದ್ದರಿಂದ ನಾವು ಅಲ್ಲಿವರೆಗೆ ಹೋಗ್ಬೇಕೀಗ. ಸೊ ಮೀಟಿಂಗ್ ಪಾಯಿಂಟ್ಸೇ 3 hours ಇದೆ ಇಲ್ಲಿಂದ. ಸೊ ನಾನು ಕನಕಪುರ ರೋಡ್ ತೊಗೊಂಡು ಹೋಗೋಣ ಅಂತಿದ್ದೀನಿ. ಯಾವುದೋ ಕಾಣ್ತಾ ಇದೆ, ನೋಡಬೇಕು ಯಾವ ದೂರಲ್ಲಿ ಕರ್ಕೊಂಡು ಹೋಗುತ್ತಿದೆ ಅಂತ. ಮೋಸ್ಟ್ ಪ್ರಾಬಬ್ಲಿ ಅಲ್ಲ, ಇದು ಕನಕಪುರ ರೋಡಲ್ಲೇ ಕರ್ಕೊಂಡು ಹೋಗ್ಬೋದು. ನಂಗೆ ನೈಸ್ ರೋಡಲ್ಲಿ ಕರ್ಕೊಂಡು ಹೋಗಿದ್ರೆ ಸರ್. ಸಿಟೀಲಿ ಲೋ ಬೀಮಲ್ಲಿ ಓಡಿಸಿ ಅಂತಾರೆ. ಲೋ ಬೀಮಲ್ಲಿ ಓಡಿಸಿದ್ರೆ ಕಾಣಿಸೋದೇ ಇಲ್ಲ, ರೋಡ್ ಏನೂ ಕಾಣಿಸಲ್ಲ. ನಮ್ಮದೊಂದು ಮಾರ್ಕಿಂಗ್ ಇರಲ್ಲ, ಏನಿಲ್ಲ. ರೈಡರ್ಸು ಡ್ರೈವರ್ಸು ರೂಲ್ಸ್ ಫಾಲೋ ಮಾಡಬೇಕು. ರೂಲ್ಸ್ ಇಂಪೋಸ್ ಮಾಡೋರು ಯಾವ ರೂಲ್ಸು ಫಾಲೋ ಮಾಡಲ್ಲ. ರೂಲ್ಸ್ ಇದೆ ತಾನೇ, ಪ್ರತಿಯೊಂದು ಅಂಶಗೂ ರಿಫ್ಲೆಕ್ಟರ್ ಇರಬೇಕಂತ. ಅದನ್ನೆಲ್ಲ ಹಾಕಲ್ಲ ನಾವು. ಸ್ಟ್ರೀಟ್ ಲೈಟ್ ಹಾಕಲ್ಲ. ಬೈಕರ್ಸು, ರೈಡರ್ಸು, ಕಾರ್ ಡ್ರೈವರ್ಸು, ಲಾರಿ ಡ್ರೈವರ್ಸು, ಬಸ್ ಡ್ರೈವರ್ಸ್ ಎಲ್ಲ ರೂಲ್ ಫಾಲೋ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ರೂಲ್ ಫಾಲೋ ಮಾಡೋದು ನಮ್ಮ ಕೆಲಸ, ನಾವು ಮಾಡ್ತೀವಿ. ಬಟ್ ನಾವು ರೂಲ್ ಫಾಲೋ ಮಾಡೋದ್ರಿಂದ ನಮಗೆ ಏನಾದರೂ ಆಗಬಾರ್ದು. ಈಗ ರೂಲ್ ಇರೋದು ಯಾಕೆ? ಸೇಫ್ಟಿಗೋಸ್ಕರ. ಎಲ್ಲ ಟ್ರಾಫಿಕ್ ರೂಲ್ಸ್ ಇರೋದು ಸೇಫ್ಟಿಗೋಸ್ಕರ. ಆ ರೂಲ್ ಫಾಲೋ ಮಾಡೋದ್ರಿಂದ ನಮ್ಮದು ಸೇಫ್ಟಿ ಕಾಂಪ್ರಮೈಸ್ ಆಗ್ತಾಯಿದೆ ಅಂದರೆ ಆ ರೂಲ್ ಬಗ್ಗೆ ಚಿಂತೆ ಮಾಡಬೇಕು. ರೂಲ್ ಫಾಲೋ ಮಾಡಲ್ಲ ಅಂತ ಹೇಳ್ತಿಲ್ಲ ನಾವು, ಆ ರೂಲ್ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದು ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಸೊ ಹೆಂಗಿರುತ್ತೆ ಎಲಿಫೆಂಟ್ ಕ್ರಾಸಿಂಗ್ ಅಂತ ಹಾಕಿದ್ದಾರೆ. ಬಟ್ ಎಲಿಫೆಂಟ್ ಸಿಗುತ್ತಾ ಅಥವಾ ಸಿಗಲ್ವಾ ಗೊತ್ತಿಲ್ಲ, ನೋಡೋಣ. ಸೊ ಅದಕ್ಕೆ ಕ್ಯಾಮರಾ ಆನ್ ಮಾಡಿದ್ದೀನಿ, ಸಿಕ್ಕಿದ್ರೆ ಕ್ಯಾಪ್ಚರ್ ಆಗಲಿ ಅಂತ. ರೋಡ್ ಮಾತ್ರ ಡಗ 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 ಡಗ. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡುವನೆ. ಅಂದರೆ ಏನಾಗಿದೆ, ಈ ಫಾಗ್ ಲೈಟು ಲೂಸ್ ಆಗಿಬಿಟ್ಟಿದೆ ಕಗ್ಗಾಲಿಪುರ ಬಂತು. ಸೊ ನಾ ಆಫ್ ಮಾಡ್ರೆ ಆಫ್ ಆಗ್ತಿಲ್ಲ ಅದು. ಸೊ ಐ ಥಿಂಕ್ ಈಗ ನಾರ್ಮಲ್ ಸಿಟಿ ಬಂತು. ಎಲಿಫೆಂಟ್ ಕ್ರಾಸಿಂಗ್ ಇನ್ನಾಗಲ್ಲ ಅನ್ಕೋತೀನಿ. ಅದು ತುಂಬ ಸಲ ಬಿದ್ದಿದೆ, ಹಾಗಾಗಿ ನಮಗೆ ಅದು ಕರೆಕ್ಟಾಗಿ ಡಿಸ್ಕನೆಕ್ಟನ್ನು ಆಗಿರಬೇಕಲ್ಲಿ ಸರಿಯಾಗಿ. ಸೊ ಬಟನಿಂದ ಇದಾಗ್ತಿಲ್ಲ. ನಾವು ಬಟನ್ ಆಫ್ ಮಾಡಿ ಅಂಪ್ ಹರಿಸಿದ್ರೆ ಆಫ್ ಆಗುತ್ತೆ. ಸೊ ಎಲ್ಲೋ ಡಿಸ್ಕನೆಕ್ಟ್ ಆಗಿರಬೇಕು, ಲೂಸ್ ಕಾಂಟ್ಯಾಕ್ಟ್ ಆಗಿರಬೇಕು. ಸೊ ಅದು ಸದ್ಯಕ್ಕೆ ಸಕ್ಕತ್ತಾಗಿದೆ ರೋಡ್ ಮಾತ್ರ. ಇದು ಸ್ಟ್ರೈಟ್ ಆಗಿದೆ ರೋಡು, ಒಳ್ಳೆ ಆರಾಮಾಗಿ ಹೋಗೋದು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದು ರಾಗಕ್ಕೆ ನಲ್ಲಿದು ನನ್ನಂತೆ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಸೊ ಸನ್ರೈಸ್ ಆಗ್ತಾಯಿದೆ ಅಲ್ಲಿ, ಕಾಣಿಸ್ತಿರ್ಬೋದು ನಿಮಗೆ. ರೌಂಡಾಗಿ ಏನು ಸಖತ್ತಾಗಿದೆ ಅಲ್ಲ, ಒಳ್ಳೆ ಆ್ಯಪಲ್ ಥರ ಇದೆ ಸೂರ್ಯ. ಏನು ಸಖತ್ತಾಗಿದೆ ನೋಡಿ ಸನ್ರೈಸ್. ಕಾಣಿಸಲ್ಲ, ಮೇ ಬಿ ಮರಗಳು ಅಡ್ಡ ಬರ್ತವೆ. ಸೊ ನನಗಿನ್ನೂ ಎಷ್ಟು ಟೈಮು 6:49 ಆಗಿದೆ. ನಾನು 8:15 ಬರ್ತೀನಿ ಅಂತ ಹೇಳಿದ್ದೀನಿ. ನನಗೆ ರೀಚಿಂಗ್ ಟೈಮ್ 7:59 ತೋರಿಸ್ತಾ ಇದೆ. ಸೊ ಆಯ್ತಣ್ಣ, ಹೋಗು.
ಇಲ್ಲಿ ಯಾಕೆ ಇಷ್ಟ ಹಾಕಿದ್ದಾರೆ ಗೊತ್ತಿಲ್ಲ. ಅದಾದಮೇಲೆ ಸ್ಪೀಡ್ ಗನ್ ಕ್ಯಾಮರಾಗಳಿವೆ ಇಲ್ಲಿ, 60 ಲಿಮಿಟ್ ಅನಿಸುತ್ತೆ. ಸೊ ನನಗಿನ್ನೂ 66 ಕಿಲೋಮೀಟರ್ಸ್ ಇದೆ, 7:59 ತೋರಿಸ್ತಾ ಇದೆ. ಇನ್ನು ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. 1 hour 8 minutes ಅಂತ. ಹಾಯ್, ಮಕ್ಕಳು. ನನಗಿನ್ನೂ ಎಷ್ಟು 65 ಕಿಲೋಮೀಟರ್, 7:59. ಓಕೆ, 1 hour 7 minutes ಇದೆ. ಇಲ್ಲಾದ್ರೆ ಅಲ್ಲಿ ಯಾಕೆ ಹೋಗ್ತೀನಿ ನಾನು, ಅಲ್ಲೇನು 20 minutes ಸ್ಲೋ ಅಂತಿದೆ. ಹೋಟೆಲ್ ಪಾರ್ಥ ಸಾರಥಿ ಅಂತೆ. ಅಲ್ಲಿ ನೋಡ್ರಿ ಮೋಡ ಹೆಂಗೆ ಕವರ್ ಆಗಿದೆ ಆ ಬೆಟ್ಟಕ್ಕೆ, ಸಖತ್ತಾಗಿದೆ ಮಾತ್ರ. ಇಲ್ಲಿ ಸನ್ಸೆಟ್ ಕಾಣಿಸ್ತಾ ಇದೆ, ಸನ್ರೈಸ್, ಸಾರಿ ಸನ್ಸೆಟ್ ಅಂತೆ. ಸೂರ್ಯ ತುಂಬ ಮೇಲೆ ಬಂದ್ಬಿಟ್ಟಿದ್ದಾನೆ ಈಗ. ಆಗ ರೆಡ್ ಆಗಿ ಕಾಣಿಸ್ತಿತ್ತು, ಈಗ ಒಂದು 5-10 ನಿಮಿಷದಲ್ಲಿ ಸ್ವಲ್ಪ ಅವರು ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಈ ರೋಡ್ ಮಾತ್ರ ಸಕ್ಕತ್ತಾಗಿದೆ, ಒಳ್ಳೆ ಸ್ಟ್ರೈಟ್ ಆಗಿದೆ, ಆರಾಮಾಗಿ ಹೋಗ್ಬೋದು. ವಿಲೇಜ್ ಲಿಮಿಟ್ ಅನ್ಸುತ್ತೆ, ಸ್ವಲ್ಪ ಸ್ಲೋ ಮಾಡೋಣ ಗಾಡಿ. ಮಂಚನಹಳ್ಳಿ ಅಂತ ಇದೆ, ಟಗಡಗಡ. ಸೊ ನಮ್ಮ ಪವರ್ ಅವರು ಮಂಡ್ಯದವರು, ಅವ್ರು 6:30 ಹೊರಟಿರ್ಬೋದು. ಸೊ ಈಗ ಟೈಮು 6:50, 6:30 ಅಲ್ಲ, ಒಂದು 6:20 6:15 ಅವ್ರದ್ದು ಲೈವ್ ಲೊಕೇಶನ್ ಸೆಂಡ್ ಮಾಡಿದ್ದು ಕಾಣಿಸ್ದಂಗೆ. ಸೊ ಅವ್ರ ಅಷ್ಟೊತ್ತಿಗೆ ಹೊರಟಿರ್ಬೋದು. ಇದು ಟೋಲ್ ಪ್ಲಾಜಾ ಇದೆ ಅಂತೆ. ಸೊ ಅವರು ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಗೊತ್ತಿಲ್ಲ. ನಾನು 8:15 ಅಂದಿದ್ದೀನಿ. ಸೊ ನಾನು ಒಂದು 1/4 ಗಂಟೆ ನನಗೆ ಈಗ ಬಫರ್ ಇದೆ, 8 ಗಂಟೆಗೆ ರೀಚ್ ಆಗ್ತೀನಿ ಅನ್ಕೋತೀನಿ. ನೋಡೋಣ. ಓಲ್ಡ್ ಪ್ಲಾಜಾ ಹೆಡ್ ಅಂತೆ. ಓಕೆ, ರೋಡ್ ಮಾತ್ರ ಸಕ್ಕತ್ತಿದೆ. ಚಾಮರಾಜನಗರ 57, ನನಗೆ 56. ಓಕೆ, ಕೊಳ್ಳೇಗಾಲ 20 ಅಂತೆ. ಇವಾಗ ಚಿಕ್ಕ ಹೊಸೂರು ಅದಕ್ಕೆ ಅಂತ. ಬೆಟ್ಟಗಳು ನಡುವೆ ಈಗ ನಾವು ಹೋಗ್ತೀವಿ. ಸಕ್ಕತ್ತಾಗಿದೆಯಲ್ಲ ಈಗ ಮಾತ್ರ. ಸೂರ್ಯ ಫ್ರಂಟಲ್ಲಿದ್ದಾನೆ, ಒಳ್ಳೆ ರೋಡು. ಐ ಥಿಂಕ್ ಆ 2 ಬೆಟ್ಟಗಳ ನಡುವೆ ನಾವು ಹೋಗ್ತೀವಂತ. ನಿನ್ನಂದಕ್ಕೆ ನಾ ಅಭಿಮಾನಿ, ನನ್ನೆದೆಗೆ ನೀ ಯಜಮಾನಿ. ಓಕೆ, ನಾವು ಮಧ್ಯ ಹೋಗ್ತಿಲ್ಲ ಅನ್ಕೋತೀನಿ, ಸೈಡಲ್ಲಿ ಹೋಗ್ತೀವಿ. ಓಕೆ ಫೈನ್. ಈ ಟ್ರ್ಯಾಕ್ಟರ್ ಅವರು ಒಂದು ರಿಫ್ಲೆಕ್ಟರ್ ಕೂಡ ಹಾಕಲ್ಲ, ನೈಟ್ ಹತ್ರ ಬರೋವರೆಗೂ ಕಾಣಿಸೋದೇ ಇಲ್ಲ ಅಂತೇನೆ. ಇದು ಯಾವುದು, ಕಾವೇರಿನಾ? ಕಾವೇರಿ, ಇದು ಕಾವೇರಿ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಣ್ಣ ಬಾಣ ಇಲ್ಲೇ ಬಾಣ. ನೀರಿಲ್ವ ಕಾವೇರಿ? ಇಲ್ಲೆಲ್ಲ ಡ್ಯಾಮ್ ಕಟ್ಟಿದ್ದಾರೆ, ಹಂಗೆ ಇರ್ಬೋದು. ರೈಡರ್ಸ್ ಇದ್ದಾರೆ ಇಲ್ಲಿ. ಅದು ಹಳೆ ಬ್ರಿಡ್ಜ್ ಅನ್ಕೋತೀನಿ. ಇದು ಅಲ್ಲೊಂದು ಡ್ಯಾಮ್ ಇದೆ. ಓಕೆ, ಅಲ್ಲಿ ಡ್ಯಾಮನ್ನು ಚಿಕ್ಕದಾಗಿ ಕಟ್ಟಿದ್ದಾರೆ, ಅದಕ್ಕೆ ನೀರು ಬರ್ತಿಲ್ಲ. ಯಾವುದಿದು ಡ್ಯಾಮು? ಹಾಲಿನ ಮಳೆಯು ಸುನೆಯು ಕನ್ನಡ. ಸುಮಾರು ದೊಡ್ಡದಿದೆ ನೋಡೋ ಥರ ಅಂದರೆ ಮಧ್ಯದಲ್ಲಿ. ಓಕೆ, ಇದು ಇದರದ್ದು ಮತ್ತೆ ನೆಲ ಬಂದು ಮತ್ತೆ ಇದು. ಸೊ ನಾವೀಗ ಚಾಮರಾಜನಗರ ರೀಚ್ ಆಗಿದ್ದೀನಿ. ಇನ್ನೊಂದು 400 ಮೀಟರ್ಗೆ ಡೆಸ್ಟಿನೇಷನ್ ಇದೆ. 8:15 ಅಂತ ಹೇಳಿದ್ದೆ, 7:52ಗೆ ರೀಚ್ ಆಗ್ತೀನಿ ಅಂತ ಇದೆ. ಸೊ ಆಲ್ಮೋಸ್ಟು 20-25 ಮಿನಿಟ್ಸ್ ಅರ್ಲಿ ಬಂದಿದ್ದೀನಿ. 25-30 ಮಿನಿಟ್ಸ್ 25. ಯಾವುದೋ ದೇವಸ್ಥಾನ ಇದೆ, ಇಲ್ಲಿ ಲೆಫ್ಟ್ ಹೋಗಬೇಕು. ವಾಟ್, ಈ ರೋಡಲ್ಲ,
ಈ ಗೂಗಲ್ ಅಯ್ಯೋ ಬಾಯ್ ಸರಿಯಾಗಿ ಬಂತಲ್ಲ. ನಾಗೇಶ್ ಬಾಯ್ ಇಲ್ರಿ, ಡೆಸ್ಟಿನೇಷನ್ ಅಂದ್ರೆ ರೈಟ್ ಅಂತ ಹೇಳ್ತಿದ್ದಾಳೆ ಇವಳು. ಇಲ್ಲಿ ನೋಡಿದ್ರೆ ಏನೂ ಇಲ್ಲ, ಶೆಟ್ರು ಮನೆ ತಿಂಡಿ ಇದೆ ಅಷ್ಟೇ. ನೋಡೋಣ, ಟೆಂಪಲ್ ಹತ್ರ ಹೋಗ್ತೀನಿ. ಎಲ್ರಿ ಇದು ಔಟ್ಸೈಡಿಂದ ಒಂದಾದ್ರೂ ಫೋಟೋ ಹಾಕ್ರಪ್ಪ. ಇಲ್ಲ ರೀ, ಸುಖಿ ಭಾವ ಇಲ್ಲ ನಮಗೆ. ಇದು ಸುಖಿ ಭಾವ ಹೋಗಿ ಕಷ್ಟ ಭಾವ ಆಗಿದೆ. ಏನು ಸರ್? ನಾವು ಕಾಣಿಸ್ತಿದ್ರು ಇದರಲ್ಲಿ. ಹ್ಞೂ, ನಿನಗೆ ಗೊತ್ತಾಗುತ್ತೆ ಅದು ಆನ್ ಹೆಂಗೆ ಮಾಡ್ಬೋದು ಅಂತ. ಅದು ಇದು ಮಸಾಲ ಇದಾಗಿದೆ, ಈಗ ಸೆಟ್ ಆಗಿದೆ, ಹೋಗುತ್ತೆ ಕರೆಕ್ಟಾಗಿ. ಇದು 15 ಟೈಮ್ ಔಟು. ಇಲ್ಲ, ಅದು 15 ಸೆಕೆಂಡ್ಸಲ್ಲಿ ಇದು ಇದಾಗುತ್ತೆ. ಜಾಸ್ತಿ ಬೇಕು ನಿಮಗೆ. ಕಾಂಟಿನೆಂಟಲ್ GT ಎಲ್ಲ ರಾಯಲ್ ಎನ್ಫೀಲ್ಡ್ ಬಾಯ್ಸ್. ಹ್ಞೂ ಈಗ ಎಡಬಟ್ಟಾಗಬೇಕು. ಹ್ಞೂ